ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎಐನ 11ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನ ಸ್ಪೆಷಲಿ ನೀವು ಪೂರ್ತಿ ನೋಡಿದ್ರಿಯಪ್ಪ ಅಂತಂದರೆ ಹತ್ತತ್ರ $8,000 ಬೆಲೆ ಬಾಳುವಂಥ ಕೆಲವೊಂದು ಫ್ರೀ ಟೂಲ್ಸ್ಗಳನ್ನ ಕಂಪ್ಲೀಟ್ಲಿ ನಿಮಗೆ ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ತೊಗೊಳೋದಪ್ಪ ಅಂತ ಎಲ್ಲ ಇನ್ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ನಾವು ಈ ರೀತಿಯಾಗಿ ಟೆಕ್ ಅಪ್ಡೇಟ್ಸ್ಗಳು, ಸ್ಮಾರ್ಟ್ಫೋನ್ ಅನ್ಬಾಕ್ಸಿಂಗ್ ಮಾಡೋದು ಮತ್ತು ಆನೆಸ್ಟ್ ರಿವ್ಯೂಸ್ಗಳನ್ನ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ನಿಮ್ಮ ಟೆಕ್ನಾಲಜಿನ ಜಾಸ್ತಿ ಮಾಡೋಕ್ಕೆ ನಾವು ರೆಗ್ಯುಲರ್ ಆಗಿ ನಿಮ್ಮೊಂದು ಈ ರೀತಿಯಾದಂಥ ವಿಡಿಯೋಸ್ಗಳು ತೊಗೊಂಡು ಬರ್ತಾ ಇದ್ವಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕನ್ನಡದಲ್ಲಿ ಟೆಕ್ ಮಾಹಿತಿ ತೋರಿಸೋಕ್ಕೆ ಡೆಫಿನೆಟ್ಲಿ ನೀವು ಸಪೋರ್ಟ್ ಮಾಡ್ಬೋದು ನಮಗೆ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಯುರೋಪಿಯನ್ ಕಂಟ್ರಿಯಿಂದ ನಾವು ಆಡಿ, BMW ಇನ್ನಿತರ ಬೇರೆ ಬೇರೆ ಕಾರ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೋತಿದ್ವಿ. ಅದಕ್ಕೆ 110% ಟ್ಯಾಕ್ಸನ್ನು ಕಟ್ತಿದ್ವಿ. ಆದರೆ ರೀಸೆಂಟ್ಲಿ ಭಾರತ ಸರ್ಕಾರ ಮತ್ತು ಯುರೋಪಿಯನ್ ಕಂಟ್ರಿ ಜೊತೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾರೆ, ಇದ್ರ ಪ್ರಕಾರ ಈ 110% ಟ್ಯಾಕ್ಸ್ನ ಕಡಿತ ಮಾಡಿ 40% ಟ್ಯಾಕ್ಸ್ನ ಮಾಡಲಾಗಿದೆ ಅಂತೆ. ಮತ್ತು ಮುಂದಿನ ಕೆಲವು ದಿವಸಗಳಲ್ಲಿ ಇದು 10% ಟ್ಯಾಕ್ಸ್ ಕೂಡ ಆಗ್ಬೋದಂತೆ. ಸದ್ಯಕ್ಕೆ ಡಿಫೆಂಡರ್ ಕಾರ್ ಏನಿದೆ ಇದು 1 ಕೋಟಿ ಬೆಲೆ ಬಾಳ್ತಿದ್ದಪ್ಪ ಅಂದರೆ ಸದ್ಯಕ್ಕೆ 2026 ಸ್ಟಾರ್ಟಿಂಗ್ ಮತ್ತು 2-3 ತಿಂಗಳು ನೆಕ್ಸ್ಟ್ ಅಥವಾ 5-6 ಮಂತಲ್ಲಿ ಇದು ಹತ್ತಿರ 40-50 ಲಕ್ಷ ರೂಪಾಯಿಗೆ ಸಿಗ್ಬೋದಂತೆ. ಅದೇ ನೆಕ್ಸ್ಟ್ ಮತ್ತೆ ಕೆಲವು ದಿನಗಳಲ್ಲಿ 10% ಮತ್ತೆ ಟ್ಯಾಕ್ಸ್ ಬಂತಪ್ಪ ಅಂದರೆ ಹತ್ತಿರ ಈ ಫಾರ್ಚುನರು ಅಥವಾ ಈ ಸ್ಕಾರ್ಪಿಯೋ ಪ್ರೈಸಲ್ಲಿ ನಿಮಗೆ ಡಿಫೆಂಡರ್ ಭಾರತದಲ್ಲಿ ನೋಡೋಕ್ಕೆ ಸಿಗ್ಬೋದು. ಒಟ್ಟಿನಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ದುಬೈ ಎಲ್ಲ ಹೋದರೆ ಯಾವ ರೀತಿ ಎಲ್ಲ ಪ್ರೀಮಿಯಂ ಕಾರ್ಸ್ಗಳು ಕಾಣಿಸುತ್ತೆ ನೋಡಿ, ಆ ರೀತಿ ನಮ್ಮ ಭಾರತದಲ್ಲಿ ಕೂಡ ಆಗುತ್ತೆ. ಬಿಕಾಸ್ ಎಲ್ಲ ಪ್ರೀಮಿಯಂ ಈ ಕೋಟಿ ಬೆಲೆ ಬಾಳುವಂಥ ಕಾರ್ಸ್ಗಳೇ 20-30 ಲಕ್ಷಕ್ಕೆ ಸಿಗೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಸ್ಕಾರ್ಪಿಯೋ ಈ ಬೇರೆ ಕಾರ್ಸ್ಗಳನ್ನ ಯಾರು ತಗೊಳ್ತಾರೆ, ಇದ್ರ ಬೆಲೆ ಕೂಡ ಕಮ್ಮಿ ಆಗುತ್ತೆ. ಬಟ್ ನೋಡೋಣ ಇನ್ ಫ್ಯೂಚರ್ ಯಾವ ಲೆಕ್ಕಕ್ಕಿರೋದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಸ್ವಲ್ಪ ದಿನಗಳಲ್ಲೇ ಎಲ್ಲ ಕಡೆ ಡಿಫೆಂಡರು, BMW, ಆಡಿ ಸಂಖ್ಯೆ ಅಂತೂ ಕಾಣಿಸೋದು ಜಾಸ್ತಿ ಆಗೇ ಆಗುತ್ತೆ. ಆದರೆ ನನಗೆ ಟೆನ್ಷನ್ ಆಗ್ತಿರೋದು ನಿನ್ನೆ ಮೊನ್ನೆ BMW, ಆಡಿ ಕಾರ್ ತೊಗೊಂಡವ್ರ ಕಥೆ ಏನಪ್ಪ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಥಿಂಗ್ ಕಡೆಯಿಂದ 2 ಸ್ಪೆಷಲ್ ಸುದ್ದಿಗಳಿದೆ. ಅಂದರೆ ಒಂದು ಬ್ಯಾಡ್ ನ್ಯೂಸ್ ಇದೆ, ಇನ್ನೊಂದು ಗುಡ್ ನ್ಯೂಸ್ ಇದೆ. ಮೊದಲಾಗಿ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ನಥಿಂಗ್ ಅವರು ಈ ಸರ್ತಿ ಅವರ ಫ್ಲ್ಯಾಗ್ಶಿಪ್ ಫೋನನ್ನು ಲಾಂಚ್ ಮಾಡಲ್ಲ ಅಂತೆ. ಲಾಸ್ಟ್ ಟೈಮ್ 84,000 ಲಾಂಚ್ ಮಾಡಿದ್ರು, $70,000 ಪ್ರೈಸ್ ಡ್ರಾಪ್ ಮಾಡಿದ್ರು, $43,000 ಬಂತು. ಎವನ್ ವಿತ್ ಆಫರಿಂದಿಗೆ 23-24,000 ಕೂಡ ಎಕ್ಸ್ಚೇಂಜ್ ನೋಡೋಕ್ಕೆ ಸಿಗ್ತಿತ್ತು. ಸೊ ಇಂಥ ಪ್ರಾಬ್ಲಮ್ಸ್ಗಳು ಬೇಡ ಅಪ್ಪ, ನಾವು ಈ ರೀತಿ ಫ್ಲ್ಯಾಗ್ಶಿಪ್ ಫೋನ್ಸ್ಗಳಲ್ಲಿ ಫ್ಲಾಪ್ ಆಗೋದು ಬೇಡ, ಒಳ್ಳೆ ಚಿಪ್ಸೆಟ್ಟು, ಪರ್ಫಾರ್ಮೆನ್ಸು, ಬಜೆಟಲ್ಲೇ ತೊಗೊಂಡು ಬರ್ತೀವಿ ಮತ್ತು ಕೆಲವೊಂದು IoT ಪ್ರಾಡಕ್ಟ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ ಅಂತ ಕಾರ್ಲ್ ಪೈ ಅವರೇ ಈ ಒಂದು ವಿಷಯನ ತಿಳಿಸಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ, ಒಳ್ಳೆ ಸ್ಟೆಪ್, ಒಂದು ಒಳ್ಳೆ ಯೋಚನೆ ಮಾಡಿಬಿಟ್ಟು ಬ್ರ್ಯಾಂಡ್ ಒಳ್ಳೆ ಸ್ಟೆಪ್ ತೊಗೊಳ್ತಾ ಇದೆ. ಇನ್ನು 2ನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸದ್ಯದಲ್ಲೇ ಈ ನಥಿಂಗ್ ಫೋನ್ 4A ಕೂಡ ಭಾರತ ಲಾಂಚ್ ಆಗ್ಬೋದು. ಬಿಕಾಸ್ ಈ ಫೋನ್ ಆಲ್ರೆಡಿ ಹೊರ ದೇಶಗಳಲ್ಲಿ ಲಿಸ್ಟ್ ಆಗಿ ಸ್ಮಾರ್ಟ್ಫೋನ್ ಲಾಂಚ್ ಡೇಟ್ ಕೂಡ ಕನ್ಫರ್ಮ್ಸ್ ಆಗ್ತಿವೆ. ಸೊ ನೋಡೋಣಂತೆ ನಥಿಂಗ್ ಫೋನ್ 3A ಅಂತೂ ಮಾರ್ಕೆಟಲ್ಲಿ ತುಂಬ ಹವಾ ಮಾಡಿತ್ತು, ಒಳ್ಳೆ ಫೋನ್ ಕೂಡ ಆಗಿತ್ತು. ಬಟ್ ಇವಾಗ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ನಥಿಂಗ್ ಅವರು ಏನು ಮತ್ತೆ ಬಜೆಟ್ನ ಜಾಸ್ತಿ ಮಾಡ್ತಾರೆ ಗೊತ್ತಿಲ್ಲ. ಬಟ್ 4A ಸ್ವಲ್ಪ ಸ್ಪೆಷಲ್ ಆಗಲಿ, ಬಜೆಟ್ ಕಮ್ಮಿ ಆಗಲಿ, ಆವಾಗಲೇ ಇದಕ್ಕೂ ವ್ಯಾಲ್ಯೂ ಸಿಗುತ್ತೆ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರೆಡ್ಮಿ 15 Pro ಸೀರೀಸಿಂದ ಆಯಿತಾ 2 ಫೋನ್ಸ್ಗಳನ್ನ ಭಾರತದಲ್ಲಿ ಲಾಂಚ್ ಮಾಡಿದ್ರೆ ಡ್ಯೂರಿಬಿಲಿಟಿ, ಡಿಸೈನ್ ಬಿಟ್ಟರೆ ಈ ಫೋನಲ್ಲಿ ಏನು ಇಲ್ಲ ಆಯಿತಾ. ಅದೇ ಲಾಸ್ಟ್ ಇಯರ್ 200 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟರೆ, ಪ್ರೊಸೆಸರಲ್ಲಿ ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ಗಳಾಗಿದೆ. ಕ್ಯಾಮ್ರಾ ಮಾಡೆಲ್ಸ್ಗಳು ಕೂಡ ಸೇಮ್ ಡಿಸೈನನ್ನು ಕೊಟ್ಟವ್ರೆ. ಇದರಲ್ಲಿ ಜಾಸ್ತಿ ಹೇಳ್ಕೊಳ್ಳೋಕೆ ಏನೂ ಅಪ್ಗ್ರೇಡ್ಸ್ಗಳಿಲ್ಲ, ಆದರೆ ಬೆಲೆ ಮಾತ್ರ ತುಂಬ ಜಾಸ್ತಿ ಅಪ್ಗ್ರೇಡ್ ಮಾಡಿದ್ರೆ. ಹತ್ತಿರ 34, 24, $37,000 ಏನು ಬೆಲೆ ಅಂತ ಕೊಡೋದು ಇದಕ್ಕೆ. ಸೊ ಈ ಸರ್ತಿ ಅಂತೂ ಪೂರ್ತಿ ಕೆಳಗಿಳಿದು ಬಿಟ್ಟವ್ರು ಆಯಿತಾ. ಏನು ಬೆಲೆ, ನಾನು ಶಾಕ್ ಆಗಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಈ ಬಜೆಟಲ್ಲಿ ಫೋನ್ ಹುಡುಕ್ತಿದ್ದೀರಾ ಅಥವಾ 15 Pro ಸೀರೀಸ್ ಎಲ್ಲ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ದೀರಪ್ಪ ಅಂದರೆ ಈ ಸರ್ತಿ ಅಂತೂ ಸ್ಕಿಪ್ ಮಾಡಿ. ಇದೇ ಜಾಗದಲ್ಲಿ ನಿಮ್ಗೆ ಐಕ್ಯೂ ಇದೆ, ರಿಯಲ್ಮಿ ಅವರು ಒಳ್ಳೆ ಫೋನ್ಸ್ಗಳು ಲಾಂಚ್ ಮಾಡ್ತಿದ್ದಾರೆ. ಎವನ್ ಬೇರೆ ಹೊಸ ಫೋನ್ಸ್ಗಳು ಕೂಡ ಲಾಂಚ್ ಆಗ್ತಿವೆ. ನಥಿಂಗ್ ಫೋನ್ 4A ವೇಟ್ ಮಾಡಿ. ಬಟ್ ಬೇಡ ಗುರು, 15 Proನೂ ಬೇಡ, 15 Pro Plus ಬೇಡ, ಬೆಲೆ ತುಂಬ ಜಾಸ್ತಿ ಆಯಿತು. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್. ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ತುಂಬ ಒಂದು ಆಶ್ಚರ್ಯಕರ ಸುದ್ದಿ ಆಗಿತ್ತು. ಮೊನ್ನೆ ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟೇ ಸಸ್ಪೆಂಡ್ ಆಗಿತ್ತು ಆಯಿತಾ. ಸೊ ಸಸ್ಪೆಂಡ್ ಅನ್ಕೊಳಕ್ಕೆ ಹೋಗ್ಬಿಡಿ, ಆ್ಯಕ್ಚುಲಿ ಇದೊಂದು ಇನ್ಸ್ಟಾಗ್ರಾಮ್ ಅವರ ಗ್ಲಿಚ್ ಇತ್ತು. ಸ್ಪೆಷಲಿ ಅವ್ರ ಅಕೌಂಟ್ ತೋರಿಸ್ತಾ ಇತ್ತು, ಕೆಲವೊಂದು ಟೈಮ್ 0 ಫಾಲೋವರ್ಸ್ ತೋರಿಸ್ತಾ ಇತ್ತು. ಏನಾಗಿದೆ ಅಂತ ಎಲ್ಲರೂ ಹೋಗಿ ವಿರಾಟ್ ಕೊಹ್ಲಿ ಅವರ ವೈಫ್ ಅನುಷ್ಕಾ ಶರ್ಮಾ ಅವರ ಪೋಸ್ಟ್ಗೆ ಹೋಗೋದು, ಅವ್ರಿಗೆ DM ಮಾಡೋದು, ಅಕೌಂಟ್ ಎಲ್ಲಿ ಹೋಯಿತು ಅಂತ ತುಂಬ ಮೆಸೇಜ್ ಮತ್ತು ಕಮೆಂಟ್ಸ್ಗಳು ಬರ್ತಾಯಿತ್ತು. ಸೊ ಇದು ಗ್ಲಿಚ್ ಇದೆ, ಸಿಸ್ಟಮ್ ಫೇಲ್ಯೂರ್ ಆಗಿದ್ದರಿಂದ ಈ ರೀತಿ ಆಗಿದೆ. ಫ್ಯಾನ್ಸ್ ಎಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಅಕೌಂಟ್ ಮರಳಿ ಬರುತ್ತೆ ಅಂತ ಹೇಳಿದ್ರು. ಮತ್ತು ಕೆಲವೇ ಗಂಟೆಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಕೂಡ ಬಂತು. ಎವನ್ ನನ್ನ ಎಷ್ಟೋ ಫ್ರೆಂಡ್ಸ್ಗಳ ಅಕೌಂಟ್, ಕ್ರಿಯೇಟರ್ ದೊಡ್ಡ ಫ್ರೆಂಡ್ಸ್ ಅಕೌಂಟ್ ಕೂಡ ಸಸ್ಪೆಂಡ್ ಮಾಡಿದ್ರು. ಸ್ಪೆಷಲಿ ಸಸ್ಪೆಂಡ್ ಆಗಿತ್ತು. ಅದನ್ನು ಇವರು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅಕೌಂಟನ್ನು
ಬ್ಯಾಕ್ ತೊಗೊಂಡಿದ್ದಾರೆ. ಸೊ ನನ್ನ ಒಂದು ಪರ್ಸನಲ್ ಅಕೌಂಟ್ ಕೂಡ ಈ ರೀತಿ ಸಸ್ಪೆಂಡ್ ಆಗಿತ್ತು. ನಾನು ಮತ್ತೆ ಪುನಃ ಮೇಲ್ ಮಾಡಿದೆ. ಸೊ ಅದೆಲ್ಲ ರಿಕವರ್ ಆಯಿತು. ಸೊ ಇದರಲ್ಲಿ ಯಾವುದೇ ದೊಡ್ಡ ಇಶ್ಯೂ ಇಲ್ಲ, ಇದೊಂದು ಗ್ಲೀಚ್ ಅಂತ ಕರಿಬೋದು. ಬಟ್ ಸೆಲಿಬ್ರಿಟಿಗಳು ಅದು 272 ಮಿಲಿಯನ್ ಇರೋ ಫಾಲೋವರ್ಸ್ ಇರುವಂಥ ಅಕೌಂಟ್ಸ್ಗಳು ಈ ರೀತಿ ಎಫೆಕ್ಟ್ ಆಗ್ತಿದೆಯಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಏನು ಮಾಡ್ತಿದೆ, ಯಾವ ಗ್ಲಿಚ್ದ್ರು, ಎಂಥ ಗ್ಲಿಚ್ಚು, ಇಂಥ ದೊಡ್ಡ ದೊಡ್ಡ ಅಕೌಂಟ್ಸ್ಗಳಿಗೆ ಗ್ಲಿಚ್ ಆಗತ್ತಾ ಗೊತ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಇಂಥದ್ದನ್ನು ಮಾಡಬಾರ್ದು ಮತ್ತು ಫಿಕ್ಸ್ ಮಾಡಬೇಕು. ಇದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಆಡಿಯನ್ಸ್ ಮೇಲೂ ಆಗುತ್ತೆ, ಮತ್ತು ನಮ್ಮಂಥ ಡಿಪೆಂಡೆನ್ಸ್ ಇರ್ತೀವಲ್ಲ ಕ್ರಿಯೇಟರ್ ಫುಲ್ ಟೈಮು, ಅವ್ರಿಗಂತೂ ಇದೊಂಥರ ಶಾಕಿಂಗ್ ಮತ್ತು ಭಯ ಹುಡ್ಸತ್ತೆ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನೀವೇನಾದರೂ ಏರ್ಟೆಲ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದರೆ $4,000 ಬೆಲೆ ಬಾಳುವಂಥ ಈ ಅಡಾಬ್ ಅವರ ಅಡಾಬ್ ಎಕ್ಸ್ಪ್ರೆಸ್ ಪ್ರೀಮಿಯಮ್ ಏನಿದೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗ್ತಿದೆ. ಮತ್ತು ಇದನ್ನು ನೀವು ಯೂಸ್ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿದೆ. ನೀವು ಇದರಲ್ಲಿ ಫೋಟೋಸ್ ಎಡಿಟ್ ಮಾಡ್ಕೋಬೋದು. ಅಡಾಬ್ ಪ್ರೀಮಿಯಮ್ ಈ ಎಕ್ಸ್ಪ್ರೆಸ್ ಫೀಚರ್ ಇರುವಂಥ ಈ ಏನು ಆ್ಯಪ್ಸ್ನ ನೋಡ್ತಾ ಇದ್ರೆ ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೋದು, ಕ್ಲೈಮ್ ಹೇಗೆ ಮಾಡ್ಕೋದಪ್ಪ ಅಂತ ಕೇಳಿದ್ರೆ ಸಿಂಪ್ಲಿ ನಿಮ್ಮ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಅಲ್ಲಿ ರಿವಾರ್ಡ್ ಸೆಕ್ಷನ್ಸ್ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಒಂದು ಕೂಪನ್ ಸಿಗುತ್ತೆ. ಆ ಕೂಪನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಆಯಿತು. ಅಲ್ಲಿಂದ ಡೈರೆಕ್ಟ್ಲಿ ನೀವು ಎಲ್ಲ ಪ್ರೀಮಿಯಂ ಫೀಚರ್ಸ್ನ ಕಂಪ್ಲೀಟ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ಯಾರೆಲ್ಲ ಕ್ರಿಯೇಟರ್ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅವ್ರಿಗೆ ಮಿಸ್ ಮಾಡಿದೆ ವಿಡಿಯೋನ ಶೇರ್ ಮಾಡಿ, ನ್ಯೂಸ್ ಆದರೂ ಹೇಳಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆ್ಯಪಲ್ ಯೂಸರ್ಸ್ಗೆ ಆ್ಯಪಲ್ ಕಡೆಯಿಂದ ಮತ್ತೊಂದು ಬಂಪರ್ ಆಫರ್ ಅಂತ ಕರಿಬೋದು. ಏನಂಬಲ್ಲ, ನಾನು ಲಾಸ್ಟ್ 2-3 ವರ್ಷಗಳಿಂದ ಈ ವಿಡಿಯೋ ಏನು ನೋಡ್ತಾ ಇದ್ರಿ ಇದನ್ನೆಲ್ಲ ಎಡಿಟ್ ಮಾಡೋಕ್ಕೆ ನಾನು ಪ್ರತಿ ವಿಡಿಯೋ ಅದೇ ಸಾಫ್ಟ್ವೇರ್ ಎಡಿಟ್ ಮಾಡ್ತಿದ್ದೀನಿ. ಫೈನಲ್ ಕಟ್ ಪ್ರೋ ಅಂತ ಸಾಫ್ಟ್ವೇರ್ಗೆ $30,000 ಕೊಟ್ಟು ಪೇ ಮಾಡು ಯೂಸ್ ಮಾಡ್ತಿದ್ದೀನಿ. ಕೆಲವೊಂದು ಸಿಸ್ಟಮ್ಸ್ಗಳಿದೆ ಅದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ಆ್ಯಪಲ್ ಅವರು ಆ್ಯಪಲ್ ಸ್ಟುಡಿಯೋ ಅಂತ ಒಂದು ಹೊಸ ಆಫರ್ನ ಬಿಡ್ತಿದ್ದಾರೆ. ಈ ಸಾಫ್ಟ್ವೇರ್ಸ್ಗಳ ಬಂಡಲ್ ಏನಿದೆ 7-8 ಈ ಸ್ಕ್ರೀನ್ ಮೇಲೆ ನೋಡ್ತಿರುವಂಥ ಅಪ್ಲಿಕೇಶನ್ಸ್ಗಳಿದೆ, ಇದು ಜಸ್ಟ್ ನಿಮಗೆ $400 ಸಿಗ್ತಿದೆ. ಅದು ಪರ್ ಮಂತ್ $4,000ಕ್ಕೆ 1 ವರ್ಷ ಸಿಗುತ್ತೆ. ಇನ್ನು ನೀವು ಸ್ಟೂಡೆಂಟ್ ಇದ್ದೀರಪ್ಪ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಜಸ್ಟ್ $200 ಒಂದು ತಿಂಗಳು ಮತ್ತು $2,000 1 ವರ್ಷ ಈ ಎಲ್ಲ ಸಾಫ್ಟ್ವೇರ್ನ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ನಾನು $30,000 ಕೊಟ್ಟು ಹುಚ್ಚ ಆಗಿದ್ದೀನಪ್ಪ ಅಂತ ಅನ್ನಿಸ್ತಿದೆ ಆನೆಸ್ಟ್ಲಿ. ಬಟ್ ಸದ್ಯಕ್ಕೆ ಇದು ಕ್ರೇಜಿ ಡೀಲ್ ಇದೆ ಎಲ್ಲ ಕಡೆ. ಇನ್ನು ಮತ್ತೆ ಕ್ರಿಯೇಟಿವಿಟಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಇವನ್ ಎಷ್ಟೋ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಎಸ್ಪೆಷಲಿ ಬೇರೆ ಬೇರೆ ಈ ಮೂವೀಸ್ನಲ್ಲಿ ಯೂಸ್ ಮಾಡೋಕ್ಕಾಗಿರಲಿ ಎಲ್ಲರೂ ಈ FCPನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಸ್ಪೆಷಲಿ ತುಂಬ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತಪ್ಪ ಅಂತ ಅನ್ಸುತ್ತೆ. ಮತ್ತು ಆ್ಯಪಲ್ ಅವರು ಕೂಡ ಸ್ಟೂಡೆಂಟ್ಸ್ಗಾಗಿರಲಿ ಕ್ರಿಯೇಟರ್ಸ್ಗಾಗಿರಲಿ ಅಥವಾ ಗ್ರಾಫಿಕ್ ಡಿಸೈನರ್ಸ್ಗೆ ಯೂಸ್ ಮಾಡೋಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ ಕೊಡ್ತಾರೆ. ಸೊ ಎಲ್ಲ ಗ್ರಾಫಿಕ್ ಡಿಸೈನರು, ಕೆಲಸ ಮಾಡೋರು, ಎಡಿಟರ್ ಇದ್ದಾರೆ. ಸೊ ಇದನ್ನೊಂದು ಸರ್ತಿ ನೋಡಿ ಆಯಿತಾ, ತುಂಬ ಪ್ರೀಮಿಯಂ ಸಾಫ್ಟ್ವೇರ್ಸ್ಗಳಿದೆ ಮತ್ತು ಎಲ್ಲ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುವಂಥ ಫ್ರೀ ಸಾಫ್ಟ್ವೇರ್ಸ್ಗಳನ್ನೇ ಕೊಡ್ತಿದ್ದಾರೆ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಮ್ಮ ಭಾರತ ದೇಶದ IT ಮಿನಿಸ್ಟರ್ ಅಶ್ವಿನ್ ವೈಷ್ಣವ್ ಅವರು ಸ್ಪೆಷಲಿ ನಮ್ಮ ಭಾರತದಲ್ಲಿ ಇನ್ನು ನೆಕ್ಸ್ಟ್ 1-1.5 ವರ್ಷದೊಳಗಡೆ ಭಾರತೀಯ ಮೇಡ್ ಇನ್ ಇಂಡಿಯಾ ಕಂಪ್ಲೀಟ್ಲಿ ಎಲ್ಲ ಕಾಂಪೊನೆಂಟ್ಸ್ಗಳಲ್ಲೇ ರೆಡಿ ಆಗಿಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಅಸೆಂಬಲ್ ತನಕ ಭಾರತದ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗಲಿದೆಪ್ಪ ಅಂತ ಒಂದು ಹೊಸ ನ್ಯೂಸ್ ಅಪ್ಡೇಟನ್ನು ಹೊರಗೆ ಬಿಟ್ಟಿದ್ದಾರೆ. ಆಯಿತಾ, ಇದು ಸಹ ನಾವು ಚೈನಾದಿಂದ ಕಂಪೋನೆಂಟ್ಸ್ನ ತಂದು ಇಲ್ಲೇ ಅಸೆಂಬಲ್ ಮಾಡಿಬಿಟ್ಟು ಲೈಕ್ ಒಂಥರ ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ನ ಇಟ್ಕೊಂಡು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಲಾಸ್ಟ್ 5-6 ಇಯರ್ಸಲ್ಲಿ ನಮ್ಮ ದೇಶ ತುಂಬ ಡೆವಲಪ್ ಆಗಿದೆ. ಇನ್ನು ನಾವು ಒಂದು ಲೆಕ್ಕಕ್ಕೆ ಬಂದಿದ್ದೀವಿ, ಸ್ಮಾರ್ಟ್ ಫೋನ್ನ ಬಿಲ್ಡ್ ಮಾಡೋ ಲೆಕ್ಕಕ್ಕೆ ಇದೀವಪ್ಪ ಅಂತ ಬಿಟ್ಟು ಒಂದು ಚಿಕ್ಕ ಅಪ್ಡೇಟ್ನ ಕೊಡ್ತಿದ್ದಾರೆ. ಸೊ ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ಒಳಗಡೆ ಎಲ್ಲ ಇಲ್ಲೇ ಪ್ರೊಡಕ್ಷನ್ ರೆಡಿ ಆಗಿಬಿಟ್ಟು ಭಾರತದ ಸ್ಮಾರ್ಟ್ ಫೋನ್ ಬಂತಪ್ಪ ಅಂತಂದರೆ ಇದನ್ನು ಹೊರ ದೇಶಕ್ಕೆ ಕೂಡ ನಾವು ಸಪ್ಲೈ ಮಾಡ್ಬೋದಪ್ಪ ಅಂತ ಒಂದು ನ್ಯೂಸ್ ಅಪ್ಡೇಟ್ನ ಕೊಡಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಎಕ್ಸಾಕ್ಟ್ಲಿ ಚೈನಾ ಎಲ್ಲ ಎಲ್ಲೋ ಹೋಗಿದೆ ಆಯಿತಾ, ನಮ್ಮ ದೇಶ ಇದನ್ನು ಕೂಡ ಸ್ಟೆಪ್ ತೊಗೊಂಡಿದ್ರೆ ಅಂತ ಒಳ್ಳೆಯ ವಿಚಾರ. ಬಟ್ ಇದು ಯಾವ ಲೆವೆಲ್ಗೆ ಹೋಗುತ್ತೆ, ಎಲ್ಲಿ ಸೆಟ್ ಆಗುತ್ತೆ ಇದ್ರ ಬಗ್ಗೆ ಐಡಿಯಾಗಳಿಲ್ಲ. ಬಟ್ ಹೋಪ್ಫುಲಿ ಎಲ್ಲ ಒಳ್ಳೇದಾಗತ್ತಪ್ಪ ಅಂತ ಪರ್ಸ್ನಲಿ ನನಗೆ ಅನ್ಸುತ್ತೆ. ಸೊ ನಮ್ಮ ಭಾರತದ ಹೊಸ ಫೋನ್ ಬಂತಪ್ಪ ಅಂದರೆ ಏನು ಹೆಸರಿಂದ ಬರ್ಬೋದು ಅಥವಾ ಏನದಕ್ಕೊಂದು ಹೆಸರು ಕೊಟ್ಟರೆ ಚೆನ್ನಾಗಿರುತ್ತೆ, ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಇವಷ್ಟು ಮೇನ್ ಟೆಕ್ ನ್ಯೂಸಸ್ಗಳಾಗಿತ್ತು. ಇನ್ನು AI ನ್ಯೂಸ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ChatGPTನಲ್ಲಿ ಸ್ವಿಗ್ಗಿನವರು ಇಂಟಿಗ್ರೇಟೆಡ್ ಆಗಿದ್ದಾರೆ ಆಯಿತಾ. ಸ್ಪೆಷಲಿ ಈ ಪ್ಲೇಸ್ಟೋರ್ ಅಂತ ಅಪ್ಲಿಕೇಶನ್ಸ್ಗಳೇನಿರ್ತಿತ್ತು ನೋಡಿ, ಅದೇ ರೀತಿಯಾಗಿ ChatGPTನಲ್ಲಿ ತುಂಬ ಬೇರೆ ಬೇರೆ ವೆರೈಟೀಸ್ ಅಪ್ಲಿಕೇಶನ್ಸ್ಗಳನ್ನ ಆ್ಯಡ್ ಮಾಡ್ತಾನೆ ಹೋಗ್ತಿದ್ದಾರೆ. ಸೊ ಸ್ವಿಗ್ಗಿನಲ್ಲಿ ನೀವಿನ ಮೇಲೆ ಫುಡ್ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ChatGPTನಲ್ಲಿ ಟೆಕ್ಸ್ಟ್ ಮಾಡಿಬಿಟ್ಟು ನನಗೆ ಬಿರಿಯಾನಿ ಬೇಕಪ್ಪ ಅಂತ ಹಸಿವಾಗಿದೆ ಅಂತ ಜಸ್ಟ್ ನೀವು ಟೆಕ್ಸ್ಟ್ ಮಾಡಿದ್ರೆ ಸಾಕು, ನಿಮ್ಮ ರೀಸೆಂಟ್ಲಿ ಮಾಡಿರುವಂಥ ಆರ್ಡರ್ಸ್ಗಳನ್ನ ನೋಡಿ ಯಾವ ಬಿರಿಯಾನಿ ಚೆನ್ನಾಗಿದೆ ಇದನ್ನ ತಿಳ್ಕೊಂಡು ಕೂಪನ್ಸ್ಗಳಿದ್ರೆ ಅಪ್ಲೈ ಮಾಡಿಕೊಂಡು ಎಲ್ಲಿ ಹತ್ತಿರ ಇದೆ ಅದನ್ನೇ ಚೂಸ್ ಮಾಡಿಕೊಂಡು ಬಿರಿಯಾನಿನ ಇನ್ಸ್ಟೆಂಟ್ಲಿ ಆರ್ಡರ್ ಮಾಡತ್ತೆ. ಎಸ್ಪೆಷಲಿ ಪೇಮೆಂಟ್ ಸೆಕ್ಷನ್ಸ್ಗಳಲ್ಲಿ ಸ್ವಲ್ಪ ನೀವು ಚಿಕ್ಬಿಟ್ಟು ಟಚಪ್ನ ಮಾಡಬೇಕಾಗತ್ತೆ. ಬಾಕಿ ಕ್ವಿಕ್ಕಾಗಿ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದು ಫುಡ್ ಆರ್ಡರ್ ಮಾಡುತ್ತೆ. ಇದು ಜಸ್ಟ್ ಒಂದು ಅಪ್ಲಿಕೇಶನ್ ಇದೆ ಆಯಿತಾ ಅಷ್ಟೇ. ಬಾಕಿ ಮುಂದಿನದಲ್ಲಿ ಈ ಪ್ಲೇಸ್ಟೋರ್ ಅನ್ನೋದು ಕಾನ್ಸೆಪ್ಟೇ ಹೋಗ್ಬಿಡತ್ತಾ ಗೊತ್ತಿಲ್ಲ. ಎಲ್ಲ ಅಪ್ಲಿಕೇಶನ್ಸ್ಗಳು ಇದರೊಳಗಡೆ ಇಂಟಿಗ್ರೇಟ್ ಆಗಿಬಿಟ್ಟು ಜಸ್ಟ್ ChatGPT ನಿಮ್ಮ ಫೋನ್ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು, ಜಸ್ಟ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಿಲ್ಲಿಂಗ್ ತನಕ ಬಂದು ನಿಮ್ಮ ಪರ್ಮಿಷನ್ ಇಲ್ಲದೆ ಇದು ಆರ್ಡರ್ ಮಾಡಲ್ಲ. ಸೊ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಎಲ್ಲ ಡನ್ ಆಗ್ತಿದೆ ಅಂದರೆ ನಂಬಕ್ಕಾಗತ್ತಾ. ಇನ್ನು ಇದಕ್ಕಿಂತ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸುದ್ದಿ ಕೇಳಿಸ್ಕೊಳ್ಳಿ. ಚೈನಾದಲ್ಲಿ ನೂಬಿಯಾ 153
3 ಅಂತ ಒಂದು ಏಜೆಂಟಿಕ್ AI ಫೋನನ್ನು ಲಾಂಚ್ ಮಾಡಿದ್ರೆ ಈ ಫೋನ್ ಯಾವ ರೇಂಜಿಗೆ ಕೆಲಸ ಮಾಡುತ್ತಪ್ಪ ಅಂದರೆ ನಾವು ChatGPTನಲ್ಲಿ ಜಸ್ಟ್ ಕಾನ್ಸೆಪ್ಟ್ನ ಕೇಳ್ತೀವಿ, ಬಟ್ ಇದು ಆ್ಯಕ್ಚುಲ್ ಆಗಿ ನಮಗೆ ಮಾಡೇ ಕೊಡುತ್ತಾ ಇದೆ. ಎಸ್ಪೆಷಲಿ ನೀವೇನಾದರೂ ಹಾಸ್ಪಿಟ್ಲಿಗೆ ಹೋಗಬೇಕಪ್ಪ ಅಂತಂದರೆ ಈ ಫೋನ್ಗೆ ಹೇಳಿ, ಜಸ್ಟ್ ಆ ಫೋನ್ ಡೈರೆಕ್ಟ್ಲಿ ಒಬ್ಬ ಮನುಷ್ಯನನ್ನು ಬುಕ್ ಮಾಡತ್ತೆ, ಅವ್ನ ಸ್ಯಾಲ್ರಿ ಎಲ್ಲ ಪೇಮೆಂಟ್ ಮಾಡತ್ತೆ. ನೆಕ್ಸ್ಟ್ ಅವ್ನು ಹಾಸ್ಪಿಟ್ಲ್ ಹೋಗ್ಬಿಟ್ಟು ನಿಮ್ಮ ಜಾಗದಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವ್ನು ನಿಂತ್ಕೊಳ್ತಾನೆ. ಸೊ ನಿಮ್ಮ ನಂಬರ್ ಬಂದ ತಕ್ಷಣ ಅಪ್ಡೇಟ್ ಸಿಗುತ್ತೆ, ಆವಾಗ ನೀವು ಹೋಗ್ಬೋದು. ಎವನ್ ಹೋಟೆಲ್ ಬುಕ್ಕಿಂಗ್ಗೆ ನಿಮ್ಗೆ ಬೆಸ್ಟ್ ಆಗಿರುವಂಥ ಆಫರ್ ತೋರಿಸುತ್ತೆ, ಯಾವ ಹೋಟೆಲ್ ಬುಕ್ ಮಾಡಬೇಕು, ಎಲ್ಲಿ ಬುಕ್ ಮಾಡಬೇಕು ಎಲ್ಲ ಸಜೆಸ್ಟ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಇದೇ ಬುಕ್ ಮಾಡುತ್ತೆ. ಎವನ್ ಫುಡ್ ಆರ್ಡರ್ ಮಾಡೋದಾಗಿರಲಿ, ಮೆಡಿಸಿನ್ಸ್ ಆರ್ಡರ್ ಮಾಡೋದಾಗಿರಲಿ ಎಲ್ಲ ಆಟೋಮೆಟಿಕ್ಲಿನೇ ಕೆಲಸ ಮಾಡುತ್ತೆ. ಆದರೆ ಇದಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ಈ WeChat ಆಗಿರಲಿ ಮತ್ತು ಕೆಲವೊಂದು ಬ್ಯಾಂಕ್ಸ್ಗಳು ನೆಗ್ಲೆಕ್ಟ್ಸ್ ಮಾಡ್ತಿತ್ತು. ಅಂದರೆ ಪೇಮೆಂಟ್ಸ್ ಕೂಡ ಇದೇ ಮಾಡ್ತಿತ್ತಲ್ವ, ಇದು ಪೇಮೆಂಟ್ ಪರ್ಸನಲ್ ಬಂದುಬಿಟ್ಟು ಪರ್ಸ್ನಲಿ ಅದನ್ನು ಸೆಟ್ ಮಾಡಿದವ್ರಿಗೆ ಆಟೋ ಪೇ ಕೂಡ ಆಗ್ತಿತ್ತು. ಬಟ್ ಕೆಲವೊಂದು ಕಡೆ ಇಶ್ಯೂ ಆಗ್ತಿರೋದನ್ನು ಈ WeChat ಎಲ್ಲರ ಫೋಕಸ್ ಮಾಡಿದಾಗ ಮತ್ತೆ ಇದನ್ನು ಗೋರ್ಮೆಂಟ್ ಅವರೇನೋ ಫಿಕ್ಸ್ ಮಾಡಿಬಿಟ್ಟು ಇವರ ಒಳ್ಳೆ ಒಪ್ಪಂದದೊಂದಿಗೆ ಈ ಫೋನ್ ಕಂಪ್ಲೀಟ್ಲಿ ಸೆಕ್ಯೂರ್ ಆಗಿ ಕೆಲಸ ಮಾಡತ್ತಪ್ಪ ಅಂತ ಹೇಳ್ಬಿಟ್ಟು ಇದನ್ನು ಅಪ್ರೂವ್ ಮಾಡಲಾಗಿದೆ ಅಂತೆ. ಸೊ ಇದು ಎಷ್ಟರ ಮಟ್ಟಿಗೆ ಬೆಳೀತಾ ಹೋಗೋದು ಗೊತ್ತಿಲ್ಲ, ಬಟ್ ಫ್ಯೂಚರ್ ಇದೇ ಇದೆ. ಇದು ಚೈನಾದಲ್ಲಿ ಇಷ್ಟು ಬೇಗ ಲಾಂಚ್ ಆಗಿದೆ ಅಂದರೆ ಭಾರತದಲ್ಲಿ ಸ್ವಲ್ಪ ಟೈಮ್ ಆದರೂ ತೊಗೊಳತ್ತೆ, ಬಟ್ ಡೆಫಿನೆಟ್ಲಿ ಈ ಫೀಚರ್ಸ್ಗಳು ಬರುತ್ತೆ. ನೆಕ್ಸ್ಟ್ ಮುಂದಿನದಲ್ಲಿ ತುಂಬ ನೀವು AI ಏಜೆಂಟಿಕ್ ಫೋನ್ಸ್ಗಳು ಮತ್ತು ಏಜೆಂಟ್ಸ್ಗಳನ್ನ ತುಂಬ ನೋಡ್ತೀರಾ. ನಿಮ್ಮ ಎಲ್ಲ ಕೆಲಸಗಳು ಈಸಿ ಆಗೋಕ್ಕೆ ಈ AI ಏಜೆಂಟ್ಸ್ಗಳೇ ತುಂಬ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋ ಪ್ಲಾನ್ ಇದ್ದೀನಿ ಆಯಿತಾ. ಸೊ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಕೂಡ AI ಏಜೆಂಟ್ಸ್ಗಳು N8N ಆಗಿರಲಿ ಇನ್ನಿತರ ಬೇರೆ ಬೇರೆ ಕ್ಲೌಡ್ ಅಂತ ಟೂಲ್ಸ್ಗಳು ಏನೇನು ಮಾಡ್ತಾ ಹೋಗ್ತಿವೆ. ಸೊ ನಾನಂತೂ ಸೂಪರ್ ಎಕ್ಸೈಟ್ ಇದ್ದೀನಿ ಏಜೆಂಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ. ನೋಡೋಣ ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನೀವು ಕಮೆಂಟ್ ಮಾಡಿದೆ, ನೋಡೋಣ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಿಮಗೆ ಈಗ ಗೊತ್ತಿರೋ ಹಾಗೆ ನಾವು ಏನೇ ಒಂದು ChatGPT ಯೂಸ್ ಮಾಡ್ತಾ ಇದ್ವಿ, ಜೆಮಿನಿ ಯೂಸ್ ಮಾಡ್ತಾ ಇದ್ವಿ, ಇಲ್ಲಿ ಜಸ್ಟ್ ಒಂದು ಟೆಕ್ಸ್ಟು ಆನ್ಸರು ಅಥವಾ ಒಂದು ಇಮೇಜ್ ಜನರೇಟ್ ಮಾಡಬೇಕಾದ್ರೆ ಈ ಡೇಟಾ ಸೆಂಟ್ರಲ್ಲಿ ಏನಿರುತ್ತೆ ನೋಡಿ, ಸ್ಪೆಷಲಿ ಈ CPU ರನ್ ಆಗೋದಾಗಲಿ GP ರನ್ ಆಗೋದಾಗಲಿ ಇದಕ್ಕೆ ತುಂಬ ಪವರ್ ಬೇಕಾಗತ್ತೆ. ಹೀಗಾಗಿ ಡೇಟಾ ಸೆಂಟರಲ್ಲಿ ಕಂಪ್ಲೀಟ್ಲಿ ಕೂಲಿಂಗ್ ಇರಬೇಕಾಗತ್ತೆ. ಮಷಿನರೀಸ್ಗಳನ್ನ ಕೂಲಾಗಿ ಇಟ್ಕೊಳ್ಳೋಕ್ಕೆ ನೀರು, AC ಮತ್ತು ಅದನ್ನು ಸೆಟ್ ಮಾಡೋಕ್ಕೆ ತುಂಬ ದುಡ್ಡು ಖರ್ಚಾಗ್ತಿದೆ. ಅದಕ್ಕೆ ಎಲ್ಲ ಕಂಪನೀಸ್ಗಳು ಸದ್ಯಕ್ಕೆ ಸಮುದ್ರದ ಒಳಗಡೆ ಕೂಲ್ ಇರುತ್ತಪ್ಪ, ಕಂಟಿನ್ಯೂಸ್ಲಿ ಕೂಲ್ ಇರಲಿ ಅಂತ ಡೇಟಾ ಸೆಕ್ಟರ್ಸ್ಗಳನ್ನ ಒಳಗಡೆ ಸೆಟ್ ಮಾಡ್ತಿದ್ದಾರೆ. ಸೊ ಸೆಕ್ಯೂರ್ ಆಗಿಯೂ ಇರುತ್ತೆ, ಕೂಲಾಗಿಯೂ ಇರುತ್ತೆ ಮತ್ತು ಒಂದು ಒಳ್ಳೆ ಬಾಳಿಕೆ ಸಿಗತ್ತಂತ. ಆದರೆ ಇಲ್ಲಿ ಎಲಾನ್ ಮಸ್ಕ್ ಅವ್ರು ಏನು ಹೇಳ್ತಿದ್ದಾರೆ, ಸೊ ಸದ್ಯಕ್ಕೆ ಇವರು ಡೇಟಾ ಸೆಂಟರ್ಸ್ಗಳನ್ನ ಎಲ್ಲಕ್ಕಿಂತ ಚೀಪೆಸ್ಟ್ ಬೆಲೆಗೆ ಚೀಪ್ ಜಾಗದಲ್ಲಿ ಕೂಡಿಸ್ಬೇಕಪ್ಪ ಅಂದರೆ ಅದು ಸ್ಪೇಸಲ್ಲಿ ಅಂತ ಹೇಳ್ತಿದ್ದಾರೆ. ಅದಂಗಪ್ಪ ಸ್ಪೇಸಲ್ಲಿ ಅಲ್ಲಿ ತನಕ ಹೋಗೋದು ಖರ್ಚು ಎಷ್ಟಾಗತ್ತಪ್ಪ ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ ಕರೆಂಟ್ಲಿ ಇಲ್ಲಿ ನೀರು ಇಟ್ಕೊಂಡು ಅಥವಾ ರಿಸ್ಕ್ ತೊಗೊಂಡು ಸಮುದ್ರ ಒಳಗಡೆ ಇಟ್ಕೊಂಡು ಕೂಲಾಗಿರಬೇಕಪ್ಪ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಸ್ಪೇಸಲ್ಲಿ -270 ಡಿಗ್ರಿ ಹತ್ತಿರ ನಿಮಗೆ ಈ ಟೆಂಪ್ರೇಚರ್ ನೋಡೋಕ್ಕೆ ಸಿಕ್ಕಿದ್ರೆ ಅಲ್ಲಿ 24/7 ನಿಮಗೆ ಸೂರ್ಯನ ಪವರ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಪವರ್ ಜನರೇಟ್ ಆಗ್ತಿದೆ ಮತ್ತು ಕೂಲ್ ಕೂಡ ಉಳಿಯುತ್ತೆ ಮತ್ತು ಸ್ಪೇಸ್ ಕೂಡ ತುಂಬ ಸಿಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಎಲ್ಲಕ್ಕಿಂತ ಚೀಪ್ ಮತ್ತು ಪರ್ಫೆಕ್ಟ್ಲಿ ಕೆಲಸನೂ ಆಗುತ್ತೆ ಮತ್ತು ಸ್ಪೇಸಿಂದ ಇಂಟರ್ನೆಟ್ ಕೂಡ ಸಿಗ್ತಾ ಇದೆ. ಸೊ ಇಂಥದ್ದನ್ನೆಲ್ಲ ನೋಡಿಬಿಟ್ಟು ಇದು ಚೀಪ್ ಆಗಲಿದೆ, ಅದು ಸದ್ಯಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಅವರು ನೆಕ್ಸ್ಟ್ ಒಂದು 2-3 ವರ್ಷ 4 ವರ್ಷದಲ್ಲಿ ಎಲ್ಲ ಡೇಟಾ ಸೆಂಟರ್ಸ್ಗಳು ಅಲ್ಲೇ ಹೋಗೋ ಸಾಧ್ಯತೆಗಳಿದೆ ಮತ್ತು ಎಲ್ಲಕ್ಕಿಂತ ಚೀಪ್ ಜಾಗ ಅದೇ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀರಲ್ಲಿ ಇಟ್ಕೊಂಡು ಅಲ್ಲಿ ಡೇಟಾ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಸೆಕ್ಯೂರಿಟಿನೂ ಮ್ಯಾಟ್ರ್ ಆಗುತ್ತೆ, ಬಟ್ ಕನೆಕ್ಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಗೊತ್ತಿಲ್ಲ, ಎಲ್ಲರಿಗಿಂತ ಸ್ವಲ್ಪ ಯುನೀಕ್ ಮತ್ತು ನೆಕ್ಸ್ಟ್ ಲೆವೆಲ್ ಎಲಾನ್ ಮಸ್ಕ್ ಅವರು ಯೂಸ್ ಮಾಡ್ತಿದ್ದಾರೆ ಮತ್ತು ಅದನ್ನು ಅವರು ಮಾಡಿ ಕೂಡ ಡೆಫಿನೆಟ್ಲಿ ಜಗತ್ತಿಗೆ ತೋರಿಸ್ತಿದ್ದಾರೆ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅಮೆಝಾನ್ ಅವರು ಹತ್ತತ್ರ $50 ಬಿಲಿಯನ್ ಈ ಓಪನ್ AI-ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಆಯಿತಾ. ಇದು ಚಿಕ್ಕ ಅಮೌಂಟ್ ಅನ್ಕೊಳ್ಳೋಕೆ ಹೋಗ್ಬಿಡಿ, $50 ಬಿಲಿಯನ್. ಸ್ಪೆಷಲಿ ಅಮೆಝಾನ್ ಏನಕ್ಕಪ್ಪ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂದರೆ ಅಮೆಝಾನ್ ಗೊತ್ತು ಮುಂದಿನದಲ್ಲಿ ಓಪನ್ AI ಯಾವ ಲೆವೆಲ್ಗೆ ಹೋಗುತ್ತಿದೆ ಮತ್ತು ಅಮೆಝಾನ್ ಇದನ್ನು ಇವ್ರು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ತೊಗೊಂಡು ಹೋಗೋಕ್ಕೆ ಓಪನ್ AI ಎಷ್ಟಿದೆ ಅಂತ. ಇಷ್ಟೇ ಅಲ್ಲದೆ ಈ ಓಪನ್ AI ಕೂಡ ತಮ್ಮ ಡೇಟಾ ಬೇಸ್ ಏನಿದೆ ಇದನ್ನ ಸ್ಪೆಷಲಿ ಈ ಮೈಕ್ರೋಸಾಫ್ಟ್ ಅಜ್ಯೂರ್ನೆಲ್ಲ ಬಿಟ್ಟು ಅಮೆಝಾನ್ ಅವರ AWS ಹೋಗ್ತಿದ್ದಾರೆ. ಒಬ್ಬರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅದ್ರ ಲಾಭನ ಕೂಡ ತಗೋತಿದ್ದಾರೆ. ಅವ್ರ ಪ್ರಾಫಿಟ್ ಇವ್ರ ಪ್ರಾಫಿಟ್ ಇವರು. ಒಟ್ಟಿನಲ್ಲಿ 2 ಜನ ದೊಡ್ಡ ಕಂಪ್ನೀಸ್ಗಳು ಒಳ್ಳೆ ಕೆಲಸ ಮಾಡಿಸಿದೆಪ್ಪ ಅಂತ ಕಾಣಿಸ್ತಿದೆ. ಬಾಕಿ ಗೂಗಲ್ ಅವ್ರಿಗೆ ಮತ್ತು ಈ ಮೈಕ್ರೋಸಾಫ್ಟ್ ಅವ್ರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಆಯಿತಾ. ಬಿಕಾಸ್ ಓಪನ್ AI ಕಡೆ ಎಷ್ಟೊಂದು ಡೇಟಾ ಇದೆಯಪ್ಪ ಅಂದರೆ ಅದು ಎಲ್ಲ ಅಮೆಝಾನ್ ಅವ್ರಿಗೂ ಸಿಗತ್ತೆ. ಈ ಬಿಸ್ನೆಸ್ಗಳು ಇಂಟರ್ನಲ್ಲಿ ಒಳಗಡೆಯಿಂದ ಡೇಟಾ ಮೇಲೇ ಕೆಲಸ ಮಾಡುತ್ತೆ. ಸೊ ಇದೊಂಥರ ಬ್ಯಾಡ್ ನ್ಯೂಸ್ ಗೂಗಲ್ ಅವ್ರಿಗೆ. ಬಟ್ ಅಮೆಝಾನ್ ಮತ್ತು ಓಪನ್ AI ನೆಕ್ಸ್ಟ್ ಲೆವೆಲ್ ಮುಂದಿನದಲ್ಲಿ ಗ್ರೋ ಆಗೋದು ಗ್ಯಾರಂಟಿ. ಬಿಕಾಸ್ ಕರೆಂಟ್ ಮಾರ್ಕೆಟ್ ಯಾವ ರೀತಿ ಇದೆಯಪ್ಪ ಅಂದರೆ ಯಾರ ಹತ್ರ ಡೇಟಾ ಜಾಸ್ತಿ ಇದೆ ಅವರೇ ವಿನ್ನರ್.
ವಿನ್ನರ್ ಅಲ್ಲ ಕಿಂಗ್ ಅಂತಾನು ಕರಿಬಹುದು. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಗೂಗಲ್ ಅವರು ಭಾರತೀಯರ ಸ್ಟೂಡೆಂಟ್ಸ್ಗೆ ಮತ್ತೊಂದು ಅದ್ಭುತ ಮತ್ತು ಸ್ಪೆಷಲ್ ನ್ಯೂಸ್ ಅಪ್ಡೇಟ್ನ ಕೊಡ್ತಿದ್ದಾರೆ. ಸ್ಪೆಷಲಿ ಗೂಗಲ್ ಜೆಮಿನೈನಲ್ಲೂ ನೀವು ಈ JEI ಏನೊಂದು ಎಕ್ಸಾಮ್ಸ್ಗಳಿರುತ್ತೆ ಇದಕ್ಕೆ ಸ್ಪೆಷಲಿ ಟ್ರೈನ್ ಆಗ್ಬೋದಂತೆ. ಸ್ಪೆಷಲಿ ಯಾರೆಲ್ಲ ಹಳ್ಳಿಯಿಂದ ಕೂಡ ಟ್ರೈ ಮಾಡ್ತಿದ್ದಾರೆ ನೋಡಿ, ನಿಮ್ಮ ಹತ್ರ ಟೀಚರ್ಸ್ಗಳಿರಲ್ಲ ಅಥವಾ ಕರೆಕ್ಟಾಗಿರುವಂಥ ಅಭ್ಯಾಸ ಮಾಡೋಕ್ಕೆ ಆಪ್ಷನ್ಸ್ಗಳು ಇರ್ತಿರಲ್ಲ, ಬಟ್ ಜೆಮಿನೈ ಥ್ರೂ ನೀವು ಇವಾಗ ಪೀವರ್ಲಿ ಪ್ರೊಫೆಷ್ನಲ್ ಒಂಥರ ಕೋರ್ಸಸ್ ಥರನೇ ಇಲ್ಲಿ ಕೂಡ ಸ್ಟಡಿ ಮಾಡ್ಬೋದಂತೆ. ಇದು ಕಂಪ್ಲೀಟ್ಲಿ ಫ್ರೀಯಾಗಿ ನೋಡೋಕೆ ಸಿಗ್ತಿದೆ. ಒಳ್ಳೆ ಟ್ರೈನ್ನ ಕೂಡ ಮಾಡಿದರೆ ಇದನ್ನ ಗೂಗಲ್ ಅವರು ಸ್ಪೆಷಲ್ ಆಗಿ ತಿಳಿಸ್ತಾ ಇದ್ದಾರೆ. ಮತ್ತು ಪರ್ಸ್ನಲ್ ಟ್ಯೂಟರ್ ಥರ ನಿಮಗೆ ಇದು ತುಂಬ ಇಂಪ್ಯಾಕ್ಟ್ಫುಲ್ಲಿ ಅಥವಾ ನಿಮ್ಮ ಕ್ವಶನ್ಸ್ಗಳು ಆನ್ಸರಲ್ಲಿ ಎಲ್ಲ ಇದು ಇನ್ ಡೀಟೇಲ್ ಅಕ್ಯುರೇಟ್ ಅಂತ ಆನ್ಸರ್ಸ್ಗಳನ್ನ ಕೊಡುತ್ತಂತೆ. ಸೊ ಡೆಫಿನೆಟ್ಲಿ ನೀವಾದರೂ JEI ಎಕ್ಸಾಮ್ಸ್ಗಳ ಟ್ರೈ ಮಾಡ್ತಿದ್ದೀರಪ್ಪ ಅಂದರೆ ಡೆಫಿನೆಟ್ಲಿ ಈ ಫೀಚರ್ನ ಯೂಸ್ ಮಾಡಿ. ಸ್ಪೆಷಲಿ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸದ್ಯಕ್ಕೆ AI ಯಾವ ಲೆವೆಲ್ಗೆ ಹೋಗ್ತಾ ಇದೆ ನೋಡಿ, ಸ್ಟೂಡೆಂಟ್ಸ್ಗೆ ಯೂಸ್ ಆಗ್ತಿದೆ, ಟೆಕ್ಕಲ್ಲಿ ಯೂಸ್ ಆಗ್ತಿದೆ, ಎಲ್ಲ ಫೀಲ್ಡಲ್ಲಿ ಯೂಸ್ ಆಗ್ತಿದೆ. ಇವನ್ ಮೆಡಿಕಲ್ ಫೀಲ್ಡಲ್ಲಿ ಇನ್ನೂ ಜಾಸ್ತಿ ಒಳಗೆ ಹೋಗ್ತಾ ಇಲ್ಲ, ಬಟ್ ಮುಂದಿನದಲ್ಲಿ ಇಲ್ಲಿ ಕೂಡ ತುಂಬ ಹವಾ ಮಾಡುತ್ತೆ. ಎರಡಿಸ್ತಲ್ಲಿ ಕೊನೆಯ ನ್ಯೂಸ್ ಬರ್ತಾ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಜೆಮಿನೈ ಇಂಟಿಗ್ರೇಟ್ ಆಗಿದೆ. ಸ್ಪೆಷಲಿ ನೀವೇನಾದರೂ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಅಥವಾ ಸೈಕ್ಲಿಂಗ್ ಮಾಡ್ತಾ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಜಸ್ಟ್ ಫೋಟೋನಲ್ಲಿ ಕೇಳಿದ್ರೆ ಇದೇನು ಪ್ಲೇಸ್ ಅದಪ್ಪ ಅಂತ ಕೇಳಿದ್ರೆ ಲೈಬ್ರರಿ ಓಪನ್ ಇದೆಯಾ, ಹೋಟೆಲ್ ಓಪನ್ ಇದೆಯಾ, ಇದು ಎಷ್ಟು ತನಕ ಸ್ಟಾರ್ಟ್ ಇರುತ್ತೆ, ಅಥವಾ ಒಂಥರ ಈ ಟೂರ್ ಗೈಡ್ ಇರುತ್ತೆ ನೋಡಿ, ಗೈಡ್ ಇರ್ತಾರಲ್ಲ ಟೂರ್ ಮಾಡಬೇಕಾದ್ರೆ ಗೈಡ್ ಇರ್ತಾರೆ. ಸೊ ಅದೇ ಥರ ಇವಾಗ ಗೂಗಲ್ ಮ್ಯಾಪ್ ಕೂಡ ಕೆಲಸ ಮಾಡಿದೆ. ಇದು ಚಿಕ್ಕ ಪುಟ್ಟ ಫೀಚರ್ ಅನ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸರ್ತಿ ನೀವೇ ಯೋಚನೆ ಮಾಡಿ, ಯಾವುದೋ ಅನ್ನೋನ್ ಪ್ಲೇಸ್ಗೆ ಹೋಗಿದ್ದೀರಾ, ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಸಿಗತ್ತಪ್ಪ ಕೇಳಿದ್ರಿ ಅಂತಂದರೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಸಿಗ್ತಿದೆ ಅಂದರೆ ಒಂದು ಒಳ್ಳೆ ವಿಚಾರ. ಜಾಸ್ತಿ ಟ್ರಾವೆಲ್ ಮಾಡೋರಿಗೆ ಇದು ನಿಜವಾಗ್ಲೂ ಒಳ್ಳೆ ಅದ್ಭುತ ಅಪ್ಡೇಟ್ ಆಯಿತಾ. ಸದ್ಯಕ್ಕೆ ಇವಷ್ಟು ನಮ್ಮ ಟೆಕ್ ನ್ಯೂಸಸ್ಗಳಾಗಿತ್ತು ಮತ್ತು AI ನ್ಯೂಸಸ್ಗಳು ಕೂಡ ಆಗಿತ್ತು. ಸೊ ನಿಮಗೆ ಈ ಫ್ರೀ ಥಿಂಗ್ಸ್ಗಳು ಹೇಗೆ ಅನ್ನಿಸ್ತು? ಆ್ಯಪಲ್ ಅವ್ರದ್ದಾಗಿರಲಿ ಅಥವಾ ಅಡಾಬ್ ಅವ್ರದ್ದಾಗಿರಲಿ, ಏರ್ಟೆಲ್ನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಏರ್ಟೆಲ್ ಅವ್ರೆಲ್ಲ ಕೊಡ್ತಿದ್ದಾರೆ ಅಂದರೆ ಜಿಯೋನವ್ರು ಏನು ಕೊಡ್ಬೋದು ಅಥವಾ ಜಿಯೋನವ್ರು ಏನು ಕೊಟ್ಟರೆ ಚೆನ್ನಾಗಿರುತ್ತೆ? ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಮ್ಮ ಟೆಕ್ ಪ್ಲಸ್ AI ನ್ಯೂಸಲ್ಲಿ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳೊಂದಿಗೆ. ಅಲ್ಲಿ ಟೇಕ್ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.